ಎರಡನೇ ಹಂತದ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ ಅಂತ್ಯಗೊಂಡಿದೆ. ಎಲ್ಲೆಲ್ಲಿ ಎಷ್ಟು ಪ್ರತಿಶತ ಮತದಾನ ಆಗಿದೆ, ಯಾರ್ಯಾರು ಮಾದರಿಯಾದರು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ದೀವಿ. ಯುವ ಜನತೆಗೆ ಶತಾಯುಷಿಗಳು ಮಾದರಿಯಾಗಿದ್ದಾರೆ. ಮತಪೆಟ್ಟಿಗೆವರೆಗೆ ಬಂದು ಶತಾಯುಷಿಗಳು ವೋಟ್ ಮಾಡಿರೋದು, ಮನೆಯಲ್ಲಿ ಕೂರ್ಲಿಲ್ಲ. ಅವರು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಕಷ್ಟ ಆದರೂ ಸರಿಯೇ ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಶತಾಯುಷಿಯಿಂದ ಮತದಾನ ಆಗಿರೋದು 105 ವರ್ಷ ವಯಸ್ಸಿನ ನೀಲಕಂಠಯ್ಯ ಅವರು ವೋಟ್ ಮಾಡಿ ಮಾದರಿಯಾಗಿದ್ದಾರೆ. ಶಿವಮೊಗ್ಗದ ಜೋಡನಾಳದಲ್ಲೂ ಕೂಡ ಶತಾಯುಷಿಯೊಬ್ಬರು ಮತದಾನ ಮಾಡಿದ್ದಾರೆ. ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ ಅಜ್ಜಿಯೊಬ್ಬರು. ಇನ್ನು ಗದಗದ ಶಿರುಂಜ ಗ್ರಾಮದಲ್ಲಿಯೂ ಕೂಡ ಶತಾಯುಷಿಯೊಬ್ಬರು ವೋಟ್ ಮಾಡಿದ್ದಾರೆ. 103 ವರ್ಷದ ಈರಮ್ಮ ಗುಡ್ಡದ ಉತ್ಸಾಹದಿಂದ ಮತ ಚಲಾವಣೆಯನ್ನ ಮಾಡಿ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಕೊಪ್ಪಳದಲ್ಲಿ, ಶಿವಮೊಗ್ಗದಲ್ಲಿ, ಗದಗ್ನಲ್ಲಿ ಶತಾಯುಷಿಗಳು ಯಾವ ರೀತಿ ಮತಗಟ್ಟೆಗಳಿಗೆ ಬಂದಿದ್ದಾರೆ, ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಅಂತ. ಕೊಪ್ಪಳದಲ್ಲಿ 105 ವರ್ಷದ ನೀಲಕಂಠಯ್ಯ ಅವರು ವೋಟ್ ಮಾಡಿದ್ದಾರೆ. ಶಿವಮೊಗ್ಗದ ಜೋಡನಾಳದಲ್ಲೂ ಕೂಡ ಮತದಾನ ಆಗಿದೆ ಶತಾಯುಷಿಯಿಂದ. ಹಾಗೆಯೇ ಗದಗ್ನ ಶಿರುಂಜ ಗ್ರಾಮದಲ್ಲಿ ಈರಮ್ಮ ಗುಡ್ಡದನ್ನ 103 ವರ್ಷದ ಶತಾಯುಷಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದೆ. ನನಗೆ ಈಗ 103 ವರ್ಷ. ನಾನು ಪತಿ ಸತ್ತ. ಮತಗಟ್ಟೆಗೆ ಸರಾಯಿ ಮತದಾನ ಮಾಡುತ್ತೇನೆ. ತಾವು ಎಲ್ಲರೂ ಮತಗಟ್ಟೆಗೆ ಸರಾಯಿ. ಎರಡನೇ ಹಂತದ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ ಅಂತ್ಯಗೊಂಡಿದೆ. ಎಲ್ಲೆಲ್ಲಿ ಎಷ್ಟು ಪ್ರತಿಶತ ಮತದಾನ ಆಗಿದೆ, ಯಾರ್ಯಾರು ಮಾದರಿಯಾದರು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ದೀವಿ. ಯುವ ಜನತೆಗೆ ಶತಾಯುಷಿಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾದರಿಯಾಗಿದ್ದಾರೆ. ಮತಪೆಟ್ಟಿಗೆವರೆಗೆ ಬಂದು ಶತಾಯುಷಿಗಳು ವೋಟ್ ಮಾಡಿರೋದು, ಮನೆಯಲ್ಲಿ ಕೂರ್ಲಿಲ್ಲ. ಅವರು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಕಷ್ಟ ಆದರೂ ಸರಿಯೇ ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಶತಾಯುಷಿಯಿಂದ ಮತದಾನ ಆಗಿರೋದು 105 ವರ್ಷ ವಯಸ್ಸಿನ ನೀಲಕಂಠಯ್ಯ ಅವರು ವೋಟ್ ಮಾಡಿ ಮಾದರಿಯಾಗಿದ್ದಾರೆ. ಶಿವಮೊಗ್ಗದ ಜೋಡನಾಳದಲ್ಲೂ ಕೂಡ ಶತಾಯುಷಿಯೊಬ್ಬರು ಮತದಾನ ಮಾಡಿದ್ದಾರೆ. ಮತಗಟ್ಟೆಗೆ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ ಅಜ್ಜಿಯೊಬ್ಬರು. ಇನ್ನು ಗದಗದ ಶಿರುಂಜ ಗ್ರಾಮದಲ್ಲಿಯೂ ಕೂಡ ಶತಾಯುಷಿಯೊಬ್ಬರು ವೋಟ್ ಮಾಡಿದ್ದಾರೆ. 103 ವರ್ಷದ ಈರಮ್ಮ ಗುಡ್ಡದ ಉತ್ಸಾಹದಿಂದ ಮತ ಚಲಾವಣೆಯನ್ನ ಮಾಡಿ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಕೊಪ್ಪಳದಲ್ಲಿ, ಶಿವಮೊಗ್ಗದಲ್ಲಿ, ಗದಗ್ನಲ್ಲಿ ಶತಾಯುಷಿಗಳು ಯಾವ ರೀತಿ ಮತಗಟ್ಟೆಗಳಿಗೆ ಬಂದಿದ್ದಾರೆ, ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಅಂತ. ಕೊಪ್ಪಳದಲ್ಲಿ 105 ವರ್ಷದ ನೀಲಕಂಠಯ್ಯ ಅವರು ವೋಟ್ ಮಾಡಿದ್ದಾರೆ. ಶಿವಮೊಗ್ಗದ ಜೋಡನಾಳದಲ್ಲೂ ಕೂಡ ಮತದಾನ ಆಗಿದೆ ಶತಾಯುಷಿಯಿಂದ. ಹಾಗೆಯೇ ಗದಗ್ನ ಶಿರುಂಜ ಗ್ರಾಮದಲ್ಲಿ ಈರಮ್ಮ ಗುಡ್ಡದನ್ನ 103 ವರ್ಷದ ಶತಾಯುಷಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದೆ. ನನಗೆ ಈಗ 103 ವರ್ಷ. ನಾನು ಪತಿ ಸತ್ತ. ಮತಗಟ್ಟೆಗೆ ಸರಾಯಿ ಮತದಾನ ಮಾಡುತ್ತೇನೆ. ತಾವು ಎಲ್ಲರೂ ಮತಗಟ್ಟೆಗೆ ಸರಾಯಿ.